2023ರ ಚುನಾವಣೆಗೆ ಕಾಂಗ್ರೆಸ್ ರಣಕಹಳೆ ಮೊಳಗಿಸಿದೆ. ಅದು ಸಿದ್ದರಾಮಯ್ಯ ಅಮೃತ ಮಹೋತ್ಸವದ ಮೂಲಕ. ಜಾತಿ, ಧರ್ಮ, ಮುನಿಸು, ಕಚ್ಚಾಟ ಯಾವ್ಯಾವ ವಿವಾದಗಳು ಕಾಂಗ್ರೆಸ್ ಸುತ್ತ ಗಿರಿಕಿ ಹೊಡೆಯುತ್ತಿತ್ತೋ ಎಲ್ಲದಕ್ಕೂ ಉತ್ತರ ಇವತ್ತಿನ ಕಾರ್ಯಕ್ರಮ. ಸಿದ್ದರಾಮಯ್ಯನವರಿಗೆ 75ನೇ ವರ್ಷದ ಹುಟ್ಟುಹಬ್ಬದ ಹೆಸರಲ್ಲಿ ನಡೆದ ಅಮೃತ ಮಹೋತ್ಸವ ಕಾರ್ಯಕ್ರಮ ಇವತ್ತು ಕಾಂಗ್ರೆಸ್ನ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆಯಾಯಿತು. 2023ರ ಚುನಾವಣೆಯಲ್ಲಿ ಗದ್ದುಗೆ ಏರಲು ಗುದ್ದಾಟಕ್ಕೆಲ್ಲ ಬಹಿರಂಗವಾಗಿ ಬ್ರೇಕ್ ಹಾಕಿದ್ದಾರೆ. ಒಳ ಮುನಿಸು ಬಿಟ್ಟು ಒಗ್ಗಟ್ಟಿನ ಜಪತಪಗಳಲ್ಲಿ ಕಾಂಗ್ರೆಸ್ ಬಳಗ ಮಿಂದೇಳ್ತು. ವಿರೋಧಿಗಳಿಗೆ ಹೊಸ ಸಂದೇಶನೂ ಕೊಟ್ಟರು. ಅದು ಲಕ್ಷ ಲಕ್ಷ ಕಾರ್ಯಕರ್ತರ ಸುನಾಮಿ ಎದುರೇ. ಸಿದ್ದರಾಮೋತ್ಸವ ಕಾರ್ಯಕ್ರಮವನ್ನ ವಿರೋಧಿಸಿದವರೆಲ್ಲ ಈಗ ನಾವಲ್ಲ ಅಂದ್ರು. ಡಿಕೆಶಿ ಬಣ, ಸಿದ್ದರಾಮಯ್ಯ ಬಣ ಅಂತ ಹೇಳ್ತಿದ್ದ ಕಾಂಗ್ರೆಸ್ ನಾಯಕರೇ ಇವತ್ತು ಎಲ್ಲವನ್ನು ಮರೆತು ಒಂದಾಗಿದ್ರು. ಎಲ್ಲದಕ್ಕೂ ಕಾರಣ ಅಗೈನ್ 2023ರ ಎಲೆಕ್ಷನ್ ಅಜೆಂಡಾ. ಇದಕ್ಕೆ ಸಾಕ್ಷಿ ಇವತ್ತಿನ ಘಟನಾವಳಿಗಳು. ಸಿದ್ದರಾಮೋತ್ಸವವನ್ನ ವಿರೋಧಿಸಿದ್ದ ಡಿಕೆಶಿ ನಿನ್ನೆ ರಾತ್ರಿ ಸಿದ್ದರಾಮಯ್ಯ ಅವರಿಗೆ ಕೇಕ್ ಕಟ್ ಮಾಡಿಸಿದ್ರು. ಇವತ್ತು ವೇದಿಕೆಯಲ್ಲಿ ಸಿದ್ದರಾಮಯ್ಯ ಅವರನ್ನ ಡಿಕೆಶಿ ಹಾಡಿ ಹೊಗಳಿದ್ರು. ಎಲ್ಲ ವರ್ಗದವ್ರನ್ನು ಸಂಘಟನೆ ಮಾಡಬೇಕು. ಸಿದ್ದರಾಮಯ್ಯನ ಯಾವಾಗಲೂ ನೀವು ಹಿಂದುಳಿದ ವರ್ಗ ನಾಯಕ ಅಂತ ಬಿಂಬಿಸಬೇಡಿ. ಸರ್ವ ಜನಾಂಗಕ್ಕೂ ಸರ್ವ ಧರ್ಮಕ್ಕೂ ಸಿದ್ದರಾಮಯ್ಯನವರು ನಾಯಕರು ಅನ್ನೋದನ್ನ ನೀವು ಮರೆಯಕ್ಕೆ ಹೋಗಬೇಡಿ. ಹಳ್ಳಿಗಳಲ್ಲಿ ಎಲ್ಲರನ್ನೂ ಸೇರಿಸ್ಕೊಂಡು ಒಟ್ಟುಗಾಗಿತ್ಕೊಂಡು ಇತಿಹಾಸ ಸೃಷ್ಟಿ ಮಾಡಬೇಕು. ಅದಕ್ಕೆ ನೀವೆಲ್ಲ ಕೂಡ ಕಂಕಣ ಪಡಬೇಕು. ನಿಮ್ಮನ್ನ ಸೇವೆ ಮಾಡುವಂತ ಶಕ್ತಿ ಈ ರಾಜ್ಯಕ್ಕೆ ಬಲಿಷ್ಠವಾದಂತ ಸೇವೆ ಮಾಡುವಂತ ಶಕ್ತಿ ಸಿಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸಿ ನಾವೆಲ್ಲ ಅವರ ಮುಂದಾಳುತ್ವದಲ್ಲಿ ಒಟ್ಟಿಗೆ ಸೇರಿ ಕೆಲಸವನ್ನ ಮಾಡೋಣ. ಸಿದ್ದರಾಮೋತ್ಸವಕ್ಕೆ ವಿರೋಧಿಸಿದವರು, ವ್ಯಕ್ತಿ ಪೂಜೆ ಬೇಡ ಅಂದವರು, ಮುಂದೆ ಒಕ್ಕಲಿಗ ನಾಯಕ ಸಿಎಂ ಅಂದವರು, ಸಾಮೂಹಿಕ ನಾಯಕತ್ವದ ಅಂತಿದ್ದ ಡಿಕೆಶಿ ಇವತ್ತು ಜನಸ್ತೋಮ ನೋಡಿ ಸಿದ್ದರಾಮಯ್ಯಗೆ ಜೈಕಾರ ಹಾಕಿದ್ರು. ಡಿಕೆಶಿ ಜೈಕಾರದ ಬೆನ್ನಲ್ಲೇ ಸಿದ್ದರಾಮಯ್ಯ ಕೂಡ ಡಿಕೆಶಿಯನ್ನ ಹಾಡಿ ಹೊಗಳಿ ಅಟ್ಟಕ್ಕೇರಿಸಿದ್ರು. ಅನೇಕ ಸಾರಿ ವಿರೋಧ ಪಕ್ಷದವರು ಮಾಧ್ಯಮಗಳು ಸೃಷ್ಟಿ ಮಾಡಿ ಜನರಿಗೆ ತಪ್ಪು ಮಾಹಿತಿಯನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಮಧ್ಯೆ ಬಿರುಕಿದೆ. ಈ 75ನೇ ಹುಟ್ಟುಹಬ್ಬ ಆಚರಣೆ ಮಾಡಿಕೊಳ್ಳಲಿಕ್ಕೆ ಡಿಕೆ ಶಿವಕುಮಾರ್ ಅವರ ವಿರೋಧ ಇದೆ. ನಾನು ಹೇಳ್ತೇನೆ, ಇದು ವಿರೋಧ ಪಕ್ಷದವರ ಭ್ರಮೆ. ನಾನು ಶಿವಕುಮಾರ್ ಒಟ್ಟಾಗಿದ್ದೇವೆ. ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಸೋನಿಯಾ ಗಾಂಧಿ ಅವರು ಅವರ ವಯಸ್ಸನ್ನು ಕೂಡ ಲೆಕ್ಕಿಸಿದ್ದೇನೆ. ಅವರನ್ನ ಇಡೀ ಕಚೇರಿ ಕರೆದು ಗಂಟೆಗಟ್ಟಲೆ ವಿಚಾರಣೆ ಮಾಡಿದಿರಿ. ಕೋಟ್ಯಾಂತರ ಕಾರ್ಯಕರ್ತರಿದ್ದಾರೆ ಕಾಂಗ್ರೆಸ್ಸಿಗೆ. ಆ ಎಲ್ಲ ಕಾರ್ಯಕರ್ತರು ಕೂಡ ಸೋನಿಯಾ ಗಾಂಧಿ ಅವರ ಜೊತೆಯಲ್ಲಿ, ರಾಹುಲ್ ಗಾಂಧಿ ಅವರ ಜೊತೆಯಲ್ಲಿ ಇದ್ದಾರೆ ಅಂತಕ್ಕಂಥ ಮಾತನ್ನ ಅವರಿಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ರಾಹುಲ್ ಗಾಂಧಿ ಅವರು ಈ ದೇಶದ ಆಶಾ ಕಿರಣ. ಯಾರಿಗೆ ಬಡವರ ಬಗ್ಗೆ, ದಲಿತರ ಬಗ್ಗೆ, ಹಿಂದುಳಿದವರ ಬಗ್ಗೆ, ರೈತರ ಬಗ್ಗೆ ಕಾಳಜಿ ಇರ್ತದೆ ಅಂತವರು ಈ ದೇಶದ ಅಧಿಕಾರದ ಚುಕ್ಕಾಣಿಯನ್ನ ಇಳಿಯಬೇಕು. ಮೊನ್ನೆವರೆಗೂ ಇದ್ದ ಒಳ ಮುನಿಸನ್ನೆಲ್ಲ ಇವತ್ತು ಬದಿಗೊತ್ತಲು ಕಾರಣ ಎರಡು. ಒಂದು ರಾಹುಲ್ ಗಾಂಧಿ ನೀತಿ ಪಾಠ, ಇನ್ನೊಂದು 2023ರ ಚುನಾವಣೆಯನ್ನ ಗೆಲ್ಲಲೇಬೇಕೆಂಬ ಹಠ. ಇದಕ್ಕೆ ಪುಷ್ಟಿ ಕೊಟ್ಟಿದ್ದು ರಾಹುಲ್ ಗಾಂಧಿ ಸ್ಪೀಚ್. ರಿಮೆಂಬರ್ ಗೋಯಿಂಗ್ ವಿತ್ ದ ಕಾಂಗ್ರೆಸ್ ಲೀಡರ್ಶಿಪ್, ವಿತ್ ಸಿದ್ದರಾಮಯ್ಯ ಜಿ, ವಿತ್ ಡಿಕೆ ಶಿವಕುಮಾರ್ ಜಿ, ದಟ್ ಕರ್ನಾಟಕ ವಾಸ್ ಪುಟ್ ಆನ್ ದ ಇಂಟರ್ನ್ಯಾಷನಲ್ ಮ್ಯಾಪ್ by the Congress party. DK Shivkumar ji has done tremendous work for the Congress organization. Today I was very happy to see Siddaramaiah ji and DK Shivkumar hugging each other on the stage. ಕಾಂಗ್ರೆಸ್ನಲ್ಲಿ ಇನ್ನು ಮುಂದೆ 2023ರ ಚುನಾವಣೆ ಗೆಲ್ಲೋದಷ್ಟೇ ಗುರಿ. ಬಿಜೆಪಿ ಜೆಡಿಎಸ್ ಪಕ್ಷವನ್ನ ಸೋಲಿಸಿ ಅಧಿಕಾರಕ್ಕೇರೋದೇ ಅಜೆಂಡಾ ಅನ್ನೋದಕ್ಕೆ ಈ ಮೂವರು ನಾಯಕರ ಮಾತೆ ಸಾಕ್ಷಿ. ಆದರೆ ಇದನ್ನೂ ಮೀರಿ ಕಾಂಗ್ರೆಸ್ ನಾಯಕರು 2023ರ ಎಲೆಕ್ಷನ್ ಗೆಲ್ಲೋಕೆ ಅಜೆಂಡಾ ಫಿಕ್ಸ್ ಮಾಡಿದ್ದಾರೆ.
ಸಿದ್ದು ಉತ್ಸವ ನೆಪ ಟಾರ್ಗೆಟ್ 2023. ಇವತ್ತು ರಾಹುಲ್ ಗಾಂಧಿ ಲಿಂಗಧಾರಣೆ ಮಾಡಿಸಿಕೊಂಡ್ರು. ಇದಕ್ಕೆ ಕಾರಣ 2023ರ ಎಲೆಕ್ಷನ್ನಲ್ಲಿ ವೀರಶೈವ ಲಿಂಗಾಯತ ಮತಕ್ಕೆ ಕೈ ಹಾಕ್ತೀವಿ ಅನ್ನೋ ಸಂದೇಶವನ್ನ ಬಿಜೆಪಿಗೆ ರವಾನಿಸಿದ್ದಾರೆ. ಕೈ ಅಜೆಂಡಾ 2 ಸಿದ್ದರಾಮಯ್ಯ ಅವರಿಗೆ ಸರ್ವಧರ್ಮ ನಾಯಕ ಪಟ್ಟ ಕೊಟ್ಟರು. ಆ ಮೂಲಕ 2023ಕ್ಕೆ ಬಿಜೆಪಿ ಜೆಡಿಎಸ್ ಮೂಲ ಮತಗಳ ಮೇಲೆ ಕಾಂಗ್ರೆಸ್ ಕಣ್ಣಿಟ್ಟಿದೆ ಅನ್ನೋ ಸಂದೇಶ ರವಾನಿಸಿದ್ದಾರೆ. ಕೈ ಅಜೆಂಡಾ 4 ಬೆಲೆ ಏರಿಕೆ, ನೋಟು ರದ್ದತಿ, ಜಿಎಸ್ಟಿ, 40% ಕೋಮುಗಲಭೆ ವಿಷಯವೇ ಇವತ್ತು ಸಭೆಯಲ್ಲಿನ ಹೈಲೈಟ್ಸ್ ಆಯಿತು. 2023ರ ಪ್ಲಾನ್ಗೆ ಈ ಪಂಚಾಸ್ತ್ರಗಳನ್ನ ಬಿಜೆಪಿ ಮೇಲೆ ಪ್ರಯೋಗಿಸುವ ಎಚ್ಚರಿಕೆಯನ್ನೂ ಪರೋಕ್ಷವಾಗಿ ಇವತ್ತು ಕಾಂಗ್ರೆಸ್ ರವಾನಿಸಿದೆ. ಕೈ ಅಜೆಂಡಾ 5 ಕಾಗಿನೆಲೆ ಪೀಠದ ನಿರಂಜನಾನಂದಪುರಿ ಶ್ರೀಗಳನ್ನ 1 ವರ್ಷದ ಬಳಿಕ ಸಿದ್ದರಾಮಯ್ಯ ಭೇಟಿಯಾಗಿದ್ದಾರೆ. ಇದಕ್ಕೆ ಕಾರಣ 2023ರ ಪ್ಲಾನ್ ಜೊತೆಗೆ ಬಿಜೆಪಿಯಲ್ಲಿ ಈಶ್ವರಪ್ಪ ಕುರುಬ ಸಮುದಾಯ ಎಸ್ಟಿಗೆ ಸೇರಿಸೋ ಹೋರಾಟವನ್ನ ಅರ್ಧಕ್ಕೆ ಕೈಬಿಟ್ಟಿದ್ದು, ನಾನು ನೆಕ್ಸ್ಟ್ ನಿಮ್ ಜೊತೆ ಇರ್ತೀನಿ ಅನ್ನೋ ಸಂದೇಶವನ್ನ ಸಿದ್ದರಾಮಯ್ಯ ರವಾನಿಸಿದ್ದಾರೆ. ಒಟ್ನಲ್ಲಿ ಇವತ್ತಿನ ಸಿದ್ದರಾಮೋತ್ಸವ ಹುಟ್ಟುಹಬ್ಬದ ಕಾರ್ಯಕ್ರಮ ಕಾಂಗ್ರೆಸ್ಗೆ ಹೊಸ ಹುರುಪು ತಂದುಕೊಟ್ಟಿದ್ರೆ, ಬಿಜೆಪಿ ಸರ್ಕಾರ ಕಿತ್ತು ಹಾಕಿ ಕಾಂಗ್ರೆಸ್ ಸರ್ಕಾರವನ್ನ ಅಧಿಕಾರಕ್ಕೆ ತರಬೇಕು ಅನ್ನೋದು ಸ್ಪಷ್ಟವಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.